ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಕೂಡ ಕ್ರಮ ಕೈಗೊಂಡಿಲ್ಲ. ಏನು ಮಾನವೀಯತೆ ಸತ್ತು ಹೋದರೆ ಸುರೇಶ್ ಬದುಕಿದ್ದು ಸತ್ತಂತೆ ವರ್ತಿಸಿದರೆ ಹೀಗೆಲ್ಲ ಆಗ್ತವೆ. ಈಗ ಬಾಣಂತಿಯರ ಸಾವು ಮಾಧ್ಯಮಗಳಲ್ಲಿ ವರದಿ ಆಗುವವರೆಗೂ ಅಧಿಕಾರರೂಢರಿಗೆ ನಾವಿದು ಸ್ಪಂದಿಸಬೇಕಾಗಿರೋ ಸಂಗತಿ ಅಂತ ಅನಿಸೇ ಇದೆ. ಬೆಳಗಾಂ ಒಂದರಲ್ಲೇ 300ಕ್ಕೂ ಹೆಚ್ಚು ಹುಸುಗುಸುಗಳು ಸಾವನ್ನಪ್ಪಿದ್ದಾವೆ. ಇದು ಹಿನ್ನೆಲೆ ಅಂತ ತಿಳ್ಕೊಳ್ಳೋ ಕನಿಷ್ಠ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಸರ್ಕಾರದಿಂದ ಆಗಿದೆ. ಈ ಬಾಣಂತಿಯರ ಸಾವು ಮತ್ತು ಹಸುಗುಸುಗಳ ಸಾವು ಅದರ ನೈತಿಕ ಹೊಣೆಯನ್ನು ಆಳುವ ಸರ್ಕಾರವೇ ಹೊರಬೇಕು. ಇದೊಂದು ರೀತಿಯಲ್ಲಿ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾಗಿದ್ದರೆ ಅದು ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗುತ್ತೆ. ಈ ವಿಷಯವನ್ನು ನಾವು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಇರ್ತೇವೆ. ಸಂತ್ರಸ್ತರ ಕುಟುಂಬದ ಪರವಾಗಿ ನಾವು ಧ್ವನಿಯಿದೆ. ಇದಲ್ಲದೆ ಚಳಿಗಾಲದ ವಿಶೇಷ ಅಧಿವೇಶನ ಆಗಿರೋ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯೂ ಸೇರಿದಂತೆ ಸಮಗ್ರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತೇವೆ. ಅದು ವಕ್ಫ್ ವಿಷಯ ಇದೆ. ಅದಕ್ಕೆ ಭಾಳ ಸಾಲು ಹಗರಣಗಳನ್ನು ಮಾಡೋದ್ರ ಮೂಲಕ ನಮಗೆ ಭರಪೂರ ವಿಷಯಗಳನ್ನು ಕೊಟ್ಟಿದ್ದಾರೆ. ಅಬ್ಕಾರಿ ಇಲಾಖೆ ಹಗರಣ, ಆಯಕಟ್ಟಿನ ಹುದ್ದೆಗಳಿಗೆ ರೇಟ್ ಕಾರ್ಡ್ನ ಫಿಕ್ಸ್ ಮಾಡಿದರು. ಆ ರೇಟ್ ಕಾರ್ಡನ್ನು ಮೀಟ್ ಮಾಡೋಕ್ಕಾಗದೇ ಇರೋರು 1.5 ವರ್ಷದಿಂದ ಅವರಿಗೆ ಸರ್ಕಾರ ಹುದ್ದೆಯನ್ನೇ ದಯಪಾಲಿಸಿದೆ. ಅವರು ಮಕ್ಕಳು ಫೀಸ್ ಕಟ್ಟೋದು ಕಷ್ಟ ಆಗಿದೆ. ಯಾಕೆಂದರೆ ಪೋಸ್ಟಿಂಗ್ಸ್ ಕೊಡದೇ ಇದ್ದರೆ ಸಂಬಳ ಡ್ರಾ ಮಾಡೋಕ್ಕಾಗಲ್ಲ. ಸಂಬಳ ಡ್ರಾ ಮಾಡ್ಕೊಳ್ದೇ ಇದ್ದರೆ ಬದುಕೋದು ಹೇಗೆ? ಅವ್ರು ಅಂದ್ಕೊಂಡಿದ್ದಾರೆ ಈ ಮಂತ್ರಿಗಳಿಗೆಲ್ಲ ಸಿಗುತ್ತಲ್ಲ ಲಂಚ, ಹಾಗೆ ನಮಗೂ ಅವರಿಗೂ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲಿ ಸಿಗುತ್ತೆ? ಎಲ್ರಿಗೂ. ಎಲ್ಲರೂ ಭ್ರಷ್ಟರಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಆದರೆ ಎಲ್ಲ ಅಧಿಕಾರಿಗಳು ಭ್ರಷ್ಟರು ಅಂತ ಹೇಳೋಕ್ಕಾಗಲ್ಲ. ಆ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಖರೀದಿ ಕೇಂದ್ರಗಳು ನೆಪ ಮಾತ್ರ ತೆರೆದಿದ್ದಾವೆ, ಖರೀದಿಯೇ ಆಗ್ತಿಲ್ಲ. ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಬಿಕರಿ ಆಗ್ತಾಯಿದೆ ಭತ್ತ. ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಸರ್, ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅಂತ. ನಾನು ಅದಕ್ಕೇನು ಪ್ರತಿಕ್ರಿಯೆ ಮಾಡೋಕ್ಕೆ ಬಯಸೋದಿಲ್ಲ. ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ನಾವು ಈ ವಿಷಯಗಳನ್ನು, ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಅಷ್ಟೇ ನಾವು ಚರ್ಚಿಸ್ತೀವಿ. ಡೆಲ್ಲಿಗೆ ಬಂದಂತ ಇನ್ನೂ ಅಸಮಾಧಾನ ಬಗೆಹರಿದಿಲ್ಲ ಅಥವಾ ಇದೇ ರೀತಿ ಹೇಳಿಕೆ ಕೊಡ್ತಾರೆ? ನಾನು ಹೇಳಿದ್ದೆಲ್ಲ, ನಾವು ಪಕ್ಷದ ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಅಷ್ಟೇ ಚರ್ಚಿಸ್ತೀವಿ. ಉಳಿದ ವಿಷಯಗಳನ್ನು, ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು. Ashwavega English News. Coming soon. Your channel, your voice, your trust.